ವಿದ್ಯಾರ್ಥಿಗಳು ಈಗಾಗಲೇ ನಿಮ್ಮ ಮಾರ್ಕ್ ರೌಂಡ್ ರಿಸಲ್ಟನ್ನು ನೋಡಿದ್ದೀರಾ. ಯಾರಿಗೆಲ್ಲ ಸೀಟು ಅಲಾಟ್ ಆಗಿದೆ, ಕೆಲವೊಬ್ಬರಿಗೆ ಸೀಟು ಅಲಾಟ್ ಆಗಿಲ್ಲ, ಎಲ್ಲರೂ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೋಡಬೇಕೀಗ. ನೋಡಿ, ಜೂನ್ 30ರಂದು ಬೆಳಗ್ಗೆ 10 ಗಂಟೆವರೆಗೆ ದಾಖಲಿಸಿರುವ ಆಪ್ಷನ್ಸ್ ಮೇಲೆ ಮೆರಿಟ್ ಮತ್ತು ರೋಸ್ಟರ್ ಪ್ರಕಾರ ಸೀಟು ಹಂಚಿಕೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದೇ ಅಂತಿಮ ಫಲಿತಾಂಶ ಅಲ್ಲ. ನೋಡಿ, ಇದನ್ನು ವಿದ್ಯಾರ್ಥಿಗಳು ತಿಳ್ಕೋಬೇಕು. ಇದೇ ಅಂತಿಮ ಫಲಿತಾಂಶವಲ್ಲ. ಅಭ್ಯರ್ಥಿಗಳು ಜುಲೈ 9ರಂದು ಬೆಳಗ್ಗೆ 10 ಗಂಟೆಯವರೆಗೆ ತಮ್ಮ ಇಚ್ಛೆ ಆಯ್ಕೆಗಳನ್ನು ಹೊಸದಾಗಿ ದಾಖಲಿಸಲು, ಬದಲಾಯಿಸಿಕೊಳ್ಳಲು ಹಾಗೂ ತೆಗೆದುಹಾಕಲು, ಕ್ರಮಾಂಕ ಬದಲಾಯಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ನೋಡಿ, ಈಗ ನೀವು ಪೂರ್ತಿ ಹೊಸದಾಗಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನು ಹಾಕ್ಬೋದು, ಮತ್ತು ನೀವು ಬದಲಾವಣೆ ಮಾಡ್ಕೋಬೋದು, ಹೊಸದಾಗಿ ಒಂದು ಆಪ್ಷನ್ಗಳನ್ನು ಎಂಟ್ರಿ ಮಾಡ್ಬೋದು. ಏನೆಲ್ಲ ಪೂರ್ತಿ ಹೊಸದಾಗಿ ಕೂಡ ನೀವು ಹಾಕ್ಬೋದಾಗಿದೆ. ಆದ ಕಾರಣ ಈಗ ನೀವು ನಿರ್ಲಕ್ಷ್ಯ ಮಾಡದೆ ಸರಿಯಾಗಿ ಕಟ್ ಆಫನ್ನು ಸ್ಟಡಿ ಮಾಡಿಕೊಂಡು ಒಂದು ಆಪ್ಷನ್ಗಳನ್ನು ಹಾಕಬೇಕಾಗ್ತದೆ. ಮೊದಲ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ಜುಲೈ 14ರಂದು ಪ್ರಕಟಿಸಲಾಗುತ್ತದೆ. ನೋಡಿ, ಜುಲೈ 14ರಂದು ಈ ಫಸ್ಟ್ ರೌಂಡ್ ಸೀಟಿದು ಒಂದು ಪ್ರೊವಿಷನಲ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ನಂತರ ಏನೂ ಅಬ್ಜೆಕ್ಷನ್ ಇಲ್ಲ, ಸರಿ ಇದೆ ಅಂತಂದರೆ ಜುಲೈ 15ರಂದು ಬೆಳಗ್ಗೆ 11 ಗಂಟೆಗೆ ಅಂತಿಮ ಫಲಿತಾಂಶ ಅಂತ ಪ್ರಕಟಿಸ್ತಾರೆ. ಇದು ಪ್ರತಿ ವರ್ಷ ಇದೇ ರೀತಿ ಮಾಡ್ತಾರೆ. ನೋಡಿ, ಇದುವರೆಗೂ ಯಾರಾದರೂ ಆಪ್ಷನ್ ಎಂಟ್ರಿ ಮಾಡೇ ಇಲ್ಲ ಅಂತಂದರೆ ಅವರು ಕೂಡ 750 ಇದನ್ನು ಮಾಡಿ ಲಾಗಿನ್ ಆಗಿ ಹೊಸದಾಗಿ ತಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು. ಯೋಗ ಮತ್ತು ನ್ಯಾಚುರೋಪತಿ ಕೋರ್ಸ್ಗಳ ಕರಡು ಸೀಟ್ ಮ್ಯಾಟ್ರಿಕ್ಸ್ ಸರ್ಕಾರದಿಂದ ಬಂದಿದ್ದು, ಅದರ ಆಧಾರದ ಮೇಲೆ ಇಚ್ಛೆ ಆಯ್ಕೆ ದಾಖಲಿಸಲು ಅವಕಾಶ ನೀಡಲಾಗಿದೆ. ಮತ್ತು ಯಾರೆಲ್ಲ ಯೋಗ ಮತ್ತು ನ್ಯಾಚುರೋಪತಿ ಕೋರ್ಸ್ಗಳಿಗೆ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಂತೀರ ಅವರು ಕೂಡ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಇದಲ್ಲದೆ ಇಲ್ಲಿ ಒಂದು ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಇದನ್ನೇ ಕೊಟ್ಟಿದ್ದಾರೆ. ಅದನ್ನೇ ಈಗ ಇಂಗ್ಲೀಷ್ನಲ್ಲೂ ಇಲ್ಲಿ ಕೊಟ್ಟಿದ್ದಾರೆ. ಸಿನ್ಸ್ ಕ್ಯಾಂಡಿಡೇಟ್ಸ್ ಮೇ ಚೇಂಜ್ ದೇರ್ ಆಪ್ಷನ್ಸ್ ಪ್ರಯಾರಿಟಿ ನಂಬರ್ ಆರ್ ಆ್ಯಡ್ ಆರ್ ಡಿಲೀಟ್ ದ ಆಪ್ಷನ್ಸ್ ಆಫ್ಟರ್ ಚೆಕಿಂಗ್ ದ ಮಾರ್ಕ್ ರಿಸಲ್ಟ್, ದ ಕ್ಯಾಂಡಿಡೇಟ್ಸ್ ಮೇ ಆರ್ ಮೇ ನಾಟ್ ಗೆಟ್ ದ ಸೇಮ್ ಸೀಟ್ ಇನ್ ದ ರಿಯಲ್ ಸೀಟ್ ಅಲಾಟ್ಮೆಂಟ್. ನೋಡಿ, ಬಹಳಷ್ಟು ಜನ ಈ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ರು. ಈಗ ನನಗೆ ಮಾರ್ಕ್ ರಿಸಲ್ಟ್ನಲ್ಲಿ ಏನು ಕಾಲೇಜ್ ಸಿಕ್ಕಿದೆ ಅಥವಾ ಕೋರ್ಸ್ ಸಿಕ್ಕಿದೆ ಅದೇ ನಮಗೆ ಮುಂದಿನ ಒಂದು ಫಸ್ಟ್ ರೌಂಡ್ನಲ್ಲೂ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸಿಗಬಹುದು, ಸಿಗಲಿಕ್ಕಿಲ್ಲ. ಯಾಕಂದರೆ ಈಗ ಬಹಳಷ್ಟು ಜನರು ಒಂದು ಆಪ್ಷನ್ಗಳನ್ನು ಚೇಂಜ್ ಮಾಡೋದ್ರಿಂದ, ಬದಲಾಯಿಸೋದ್ರಿಂದ ನಿಮ್ಮ ರ್ಯಾಂಕಿಗಿಂತ ಒಳ್ಳೆ ರ್ಯಾಂಕ್ ಇದ್ದವರು ಕೂಡ ಆ ಕಾಲೇಜನ್ನು ಅಥವಾ ಕೋರ್ಸನ್ನು ಮೊದಲೇ ಹಾಕದೇ ಇದ್ದವರು ಕೂಡ ಈಗ ಹಾಕೋದ್ರಿಂದ ನಿಮ್ಮ ಒಂದು ಸಿಕ್ಕಿರುವಂಥ ಮಾರ್ಕ್ ರೌಂಡ್ನಲ್ಲಿ ಸಿಕ್ಕಿರುವಂಥ ಒಂದು ಸೀಟು ಕೈತಪ್ಪಿ ಅದಕ್ಕಿಂತ ಕೆಳಗಿನ ಕಾಲೇಜು ಸೀಟು ಕೂಡ ಒಂದು ವೇಳೆ ಸಿಗಬಹುದು, ಅಥವಾ ಮೇಲಿನ ಕಾಲೇಜು ಸಿಗ್ಬೋದು. ಅದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ. ಯೂಶ್ವಲಿ 80% ಸೇಮ್ ಅಲಾಟ್ ಆಗೋ ಚಾನ್ಸ್ ಇರುತ್ತೆ, 20% ಬೇರೆ ಅಲಾಟ್ ಆಗೋ ಚಾನ್ಸ್ ಇರುತ್ತೆ. ನನ್ನ ಒಂದು ಅನುಭವದಿಂದ ಯಾರ ಒಂದು ರ್ಯಾಂಕು ತುಂಬ ಕಡಿಮೆ ಇರುತ್ತೆ, 10,000 ಹೀಗೆಲ್ಲ ಇರುತ್ತಲ್ಲ, ಅವ್ರಿಗೆ 80% ಸೇಮ್ ಅಲಾಟ್ ಆಗಿರೋ ಚಾನ್ಸ್ ಇರುತ್ತೆ. ಯಾರ ರ್ಯಾಂಕು ತುಂಬ ಜಾಸ್ತಿ ಇರುತ್ತೆ ಅವರಿಗೆ ಬದಲಾಗುವಂಥ ಚಾನ್ಸ್ ಕೂಡ ಇರುತ್ತೆ. ಯಾಕಂದರೆ ಅವ್ರ ಮುಂದೆ ಬಹಳಷ್ಟು ಜನ ಇರೋದ್ರಿಂದ ಅವರು ಏನು ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಮಾಡ್ತಾರೆ ಅದು ನಿಮಗೂ ಕೂಡ ನಿಮ್ಮ ಮೇಲೂ ಪರಿಣಾಮವನ್ನು ಬೀರ್ತದೆ. ಅದನ್ನೇ ಒಂದು ಇಲ್ಲಿ ಶೆಡ್ಯೂಲ್ ಅನ್ನು ಕೊಟ್ಟಿರೋ ಆಫ್ಟರ್ ಮಾರ್ಕ್ ರಿಸಲ್ಟ್ ಏನೇನು ಮಾಡೋದು ಅಂತ. ಈಗ 9ನೇ ತಾರೀಕಿನವರೆಗೂ ನೀವು ನಿಮ್ಮ ಈ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಇದು ಲಾಸ್ಟು 9ನೇ ತಾರೀಕು 10 ಗಂಟೆಗೆ ಎಂಡ್ ಆಗುತ್ತೆ ಆಪ್ಷನ್ ಎಂಟ್ರಿಯನ್ನು ಇದನ್ನು ಮಾಡೋದು. ಆದ ಕಾರಣ 9ನೇ ತಾರೀಕು 10 ಗಂಟೆ ಒಳಗೆ ನೀವು ಆಪ್ಷನ್ ಎಂಟ್ರಿಯನ್ನು ಮತ್ತೆ ಏನಾದರೂ ಚೇಂಜ್ ಮಾಡೋದಿತ್ತು, ಆ್ಯಡ್ ಮಾಡೋದಿತ್ತು, ಡಿಲೀಟ್ ಮಾಡೋದಿತ್ತು, ಎಲ್ಲ ಥರದ ಆಪ್ಷನ್ ಎಂಟ್ರಿನ ನೀವು ಮಾಡ್ಬೋದು. ಆಮೇಲೆ 14ನೇ ತಾರೀಕು 11 ಗಂಟೆ ನಂತರ ಒಂದು ಪ್ರೊವಿಷನಲ್ ರಿಸಲ್ಟನ್ನು ಕೊಡ್ತಾರೆ. ಆಮೇಲೆ 15ನೇ ತಾರೀಕು 11 ಗಂಟೆ ನಂತರ ಒಂದು ಫಸ್ಟ್ ಫೈನಲ್ ರಿಸಲ್ಟನ್ನು ಕೊಡ್ತಾರೆ. ಆದ ಕಾರಣ ಆಮೇಲೆ ಚಾಯ್ಸ್ಗಳನ್ನು ಕೊಡ್ತಾರೆ. ಚಾಯ್ಸ್ಗಳ ಬಗ್ಗೆ ಮುಂದೆ ಏನೋ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡೋಣ. ಯಾರಿಗೆಲ್ಲ ನಾನು ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ಆಗೋದಿಲ್ಲ, ಆದ ಕಾರಣ ದಯವಿಟ್ಟು ಯಾರೆಲ್ಲ 500 ಕೊಟ್ಟು ಮೆಂಬರ್ ಆಗಿದ್ದಾರೆ ಅವರು ಕೂಡ ಸ್ವಲ್ಪ ವಿಡಿಯೋಗಳ ಕಡೆಗೆ ಲಕ್ಷ್ಯ ಕೊಡಿ, ವಿಡಿಯೋಗಳನ್ನು ಫಾಲೋ ಮಾಡಿ. ಅದರಲ್ಲಿ ನಾನು ವಿಷಯಗಳನ್ನು ಹೇಳ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.